ಕಾಯಂ ಶಿಕ್ಷಕರಿಲ್ಲದ ಕುರುವಳ್ಳಿ ಪ್ರೌಢಶಾಲೆಯಲ್ಲಿ ಆಶ್ಚರ್ಯ ಫಲಿತಾಂಶ. ಮೂಲಭೂತ ಸೌಲಭ್ಯಗಳಿಲ್ಲದಿದ್ದರೂ ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ 81% ಅಚ್ಚರಿಯ ಫಲಿತಾಂಶವು ತಾಲೂಕಿನ ಕುರುವಳ್ಳಿ ಗ್ರಾಮದಲ್ಲಿ ಉನ್ನತೀಕರಿಸಿದ ಸರ್ಕಾರಿ ಪ್ರೌಢಶಾಲೆಯ ಅತಿಥಿ ಶಿಕ್ಷಕ ಸಿಬ್ಬಂದಿ ಹಾಗೂ ಗ್ರಾಮಸ್ಥರಲ್ಲಿ ಸಂತಸದ ವಾತಾವರಣ ಕಂಡುಬಂದಿತ್ತು. ಪ್ರಭಾರಿ ಮುಖ್ಯ ಗುರು ಸಂತೋಷ್ ಅವರು ಮಾತನಾಡಿ, ಎಸ್ಎಸ್ಎಲ್ಸಿ ಪರೀಕ್ಷೆಯಲ್ಲಿ ಉಮಾಶ್ರೀ 625ಕ್ಕೆ 475 ಅಂಕ ಗಳಿಸಿ 76% ಫಲಿತಾಂಶ ಪಡೆದಿದ್ದಾರೆ. ಆಕಾಶ್ ವಿ 457 ಅಂಕಗಳಿಂದ 73% ಫಲಿತಾಂಶ ಪಡೆದಿದ್ದು, ಶಾಲೆಯಲ್ಲಿ ಶಿಕ್ಷಕರ ಪರಿಶ್ರಮಕ್ಕೆ ತಕ್ಕಂತೆ ಉತ್ತಮ ಸಾಧನೆಗೈದ ಗ್ರಾಮಕ್ಕೆ ಹಾಗೂ ಶಾಲೆಗೆ ಕೀರ್ತಿ ತಂದಿದ್ದಾರೆ. ಕೃಷಿ ಅವಲಂಬಿತ ಕುಟುಂಬದಿಂದ ಬಂದಿರುವ ಮಕ್ಕಳ ವಿದ್ಯಾಭ್ಯಾಸಕ್ಕೆ ಪೋಷಕರು ಸಹಕಾರ ಹಾಗೂ ಶಾಲಾ ಆಡಳಿತ ಮಂಡಳಿಯು ಈ ಫಲಿತಾಂಶಕ್ಕೆ ಕಾರಣವಾಗಿದೆ ಎಂದರು. ಈ ಶಾಲೆಯನ್ನ ಪ್ರೌಢಶಾಲೆಯನ್ನಾಗಿ ಉನ್ನತೀಕರಿಸಲಾಗಿದೆ. ಆದರೂ ಖಾಯಂ ಶಿಕ್ಷಕರು ಹಾಗೂ ಡಿ ದರ್ಜೆಯ ನೌಕರರು ಇರುವುದಿಲ್ಲ. ಪಕ್ಕದ ರಾರಾವಿ ಪ್ರೌಢಶಾಲೆಯಿಂದ ಪ್ರಭಾರಿ ಮುಖ್ಯ ಗುರುಗಳಾಗಿ ಸಂತೋಷ್ ಆರ್ ಅವರನ್ನ ನಿಯೋಜಿಸಲಾಗಿದೆ. ಈ ಶಾಲೆಯಲ್ಲಿ ಖಾಯಂ ಶಿಕ್ಷಕರ ಸ್ಥಾನ ಶೂನ್ಯವಾಗಿದ್ದರೂ 2023-24ನೇ ಸಾಲಿನ ಎಸ್ಎಸ್ಎಲ್ಸಿ ಪರೀಕ್ಷೆಗೆ ಕುಳಿತ 38 ವಿದ್ಯಾರ್ಥಿಗಳಲ್ಲಿ 31 ವಿದ್ಯಾರ್ಥಿಗಳು ತೇರ್ಗಡೆಗೊಂಡಿರುವುದು ಗ್ರಾಮಸ್ಥರಲ್ಲಿ ಅಚ್ಚರಿ ಮೂಡಿಸಿದ್ದು, ಮಕ್ಕಳ ಸಾಧನೆ ಅತಿಥಿ ಶಿಕ್ಷಕರ ಫಲವಾಗಿದೆ ಎಂದು ಕೇಳಿಬರುತ್ತಿದೆ. ಗ್ರಾಮದ ಯುವಕ ಹನುಮೇಶ್ ಮಾತನಾಡಿ, ಶಾಲೆಯಲ್ಲಿನ ಶಿಕ್ಷಕರ ಉತ್ತಮ ಬೋಧನೆಯಿಂದ ಮಕ್ಕಳು ಪರೀಕ್ಷೆಯಲ್ಲಿ ಖಾಸಗಿ ಶಾಲೆಗಳಿಗಿಂತಲೂ ಉತ್ತಮ ಫಲಿತಾಂಶ ತಂದಿದ್ದಾರೆ. ಆದ್ದರಿಂದ ಎಲ್ಲ ಪೋಷಕರು ತಮ್ಮ ಮಕ್ಕಳಿಗೆ ಉತ್ತಮ ಶಿಕ್ಷಣ ಕೊಡಿಸಬೇಕು. ಮುಂದಿನ ದಿನಗಳಲ್ಲಿ ಸರ್ಕಾರವು ಶಾಲೆಗಳಿಗೆ ಅಗತ್ಯವಿರುವ ಖಾಯಂ ಶಿಕ್ಷಕರ ನೇಮಕ ಮಾಡಬೇಕು. ಕಂಪ್ಯೂಟರ್ ಪ್ರಯೋಗಾಲಯ, ಆಸನ ವ್ಯವಸ್ಥೆ, ಸಹಾಯಕ ಸಿಬ್ಬಂದಿಗಳ ನಿಯೋಜನೆ ಮಾಡಿ ಸರ್ಕಾರಿ ಶಾಲೆಗಳನ್ನು ಉಳಿಸಿ ಬೆಳೆಸಬೇಕು ಎಂದರು. ಈ ಒಂದು ಅತಿ ಹೆಚ್ಚು ಅಂಕವನ್ನು ತರಲು ನಮ್ಮ ಶಿಕ್ಷಕರು ಸಹಾಯ ಮಾಡಿದ್ದಾರೆ ಹಾಗೂ ನಮಗೆ ವಿಶೇಷ ತರಗತಿ ಕೂಡ ಕಲಿಸಿದ್ದಾರೆ. ಸಂಜೆ 6 ಗಂಟೆವರೆಗೂ ಕೂಡ ಕ್ಲಾಸನ್ನು ತಗೊಂಡಿದ್ದಾರೆ. ಅದೇ ರೀತಿ ನಾವು 38 ಹುಡುಗರಲ್ಲಿ 32 ಜನ ಪಾಸಾಗಿದ್ದೇವೆ ಅಂತ ಹೇಳ್ತಾ, ನಮ್ಮ ತಂದೆ ತಾಯಿ ವ್ಯವಸಾಯ ಮಾಡುತ್ತಾರೆ ಹಾಗೂ ನಮಗೆ ನಮ್ಮ ಅಂಕಗಳನ್ನು ತರಲು ಪ್ರೋತ್ಸಾಹಿಸಿದ್ದಾರೆ. ಅವರಿಗೆ ಎಷ್ಟು ನಮಸ್ಕಾರ ಹೇಳಿದರೂ ಕಡಿಮೆಯೇ. ಪ್ರತಿಯೊಂದು ದಿನವೂ ಅವರು ಕಷ್ಟಪಟ್ಟ ದಿನಗಳೇ ಇಲ್ಲ. ಬೆಳಿಗ್ಗೆ ಆಗಿರ್ಬೋದು, ಸಾಯಂಕಾಲ ಆಗಿರ್ಬೋದು, ತಮಗೆ ಊರಿಗೆ ಹೋಗಿ ಟೈಮ್ ಆಗುತ್ತೆ ಅಂದ್ರೂ ಗೊತ್ತಿದ್ರೂ ಮಕ್ಕಳಿಗೋಸ್ಕರ ಆಗಲಿ ಇಲ್ಲೇ ಇದ್ದು ಪಾಠ ಮಾಡ್ತಿದ್ರು. ಸಾಯಂಕಾಲ 7 ಗಂಟೆ ಇದ್ರೂ ಇಲ್ಲೇ ನಮ್ಮ ಜೊತೆಗೇ ಒಟ್ಟೊಟ್ಟಿಗೆ ಕೂತ್ಕೊಂಡು ನಮಗೆಲ್ಲ ಪ್ರೋತ್ಸಾಹ ಮಾಡ್ತಿದ್ರು. ನಮಗೆ 9th ಪ್ರೋತ್ಸಾಹ ಮಾಡ್ತಿದ್ರು. 10th ಇದ್ದೆವು, ಓದಿದರೆ ಚೆನ್ನಾಗಿರುತ್ತೆ ಲೈಫು, 10th ಜೀವನನೇ ಒಳ್ಳೆ ಚೆನ್ನಾಗಿರೋದು. ಆ 10th ಪಾಸ್ ಆಗಿಬಿಟ್ರೆ ನಿಮ್ಮದು ಮುಂದೆ. ಮೂಲತಃ ಶೂನ್ಯ ಶಿಕ್ಷಕರಿರೋ ಶಾಲೆ. ನಾನು ಇಲ್ಲಿ ರಾರಾವಿ ಶಾಲೆಯಿಂದ ನಿಯೋಜನೆಗೊಂಡು ಇಲ್ಲಿ ಒಂದು 3 ವರ್ಷದಿಂದ ನಾನು ಇಲ್ಲಿ ಕೆಲಸ ಮಾಡ್ತಾಯಿದ್ದೀನಿ. ಇಲ್ಲಿ ಈ ವರ್ಷ ನಮಗೆ ಕಳೆದ ವರ್ಷ ತುಂಬ ಕಡಿಮೆ, ಅಂದರೆ 52% ಪರ್ಸೆಂಟೇಜ್ ಬಂದಿತ್ತು. ಆದರೆ ಈ ವರ್ಷ ಏನಾದರೂ ಮಾಡಿ ಒಳ್ಳೆಯ ಫಲಿತಾಂಶ ಬರಬೇಕು ಅಂತ ಹೇಳಿ ನಾವು ಮೊದಲನೇ ಜೂನಿಂದನೇ ಅನೇಕ ಕಾರ್ಯಕ್ರಮಗಳನ್ನು ಮತ್ತು ವಿಶೇಷ ತರಗತಿಗಳನ್ನು, ವಿಶೇಷ ಶಿಕ್ಷಕ ಗುಂಪುಗಳನ್ನು, ABC ಅಂತ ಗುಂಪುಗಳನ್ನು ಮಾಡಿಕೊಂಡು ಆ ವಿದ್ಯಾರ್ಥಿಗಳು ಏನೇನು ಬೇಕು ಅದನ್ನೆಲ್ಲ ಹೇಳ್ತಾ ಇದ್ವಿ. ಮತ್ತು ನಮ್ಮ ಅತಿಥಿ ಶಿಕ್ಷಕರು ತುಂಬ ನಮಗೆ ಸಪೋರ್ಟಿವ್ ಆಗಿ ಒಂದು ಎಲ್ಲ ಕಾರ್ಯಕ್ರಮಕ್ಕೆ ಒಂದಾಗಿ ಎಲ್ಲ ಹುಡುಗರಿಗೂ ಒಳ್ಳೆ ಒಂದು ಮಾರ್ಗದರ್ಶನ ಮಾಡಿದ್ರ ಸಲುವಾಗಿ ಇವತ್ತು 38 ವಿದ್ಯಾರ್ಥಿ. ಇದೇ ವೇಳೆ ಶಾಲೆಯ ಸಹ ಶಿಕ್ಷಕರಾದ ರವಿಕುಮಾರ್, CR, ಶಿವರಾಜ್ ಬಿ ಹಾಗೂ ವಿದ್ಯಾರ್ಥಿಗಳು ಉಪಸ್ಥಿತರಿದ್ದರು. Thanks for watching. Read, discuss and debate with editor Dr. Yan Prashant Rao. Wanted reporters in print, digital and visual media for Bharat Vaibhav Daily Newspaper, BV News Channel and BV Fast Web News from all the talukas of Karnataka. If interested, send your resume to 9482633333.